ಅಣ್ಣ ಏನಣ್ಣ ನೋಡಿದ್ರು ನೋಡದೇ ಇರೋ ತರ ಕರೆದ್ರು ಕೇಳದೇ ಇರೋ ತರ ಹಾಗೆ ಹೋಗ್ತಾನೆ ಇದೆಯಲ್ಲ ಯಾಕೆ ತುಂಬಾ ಬೆಳೆದ್ಬಿಟ್ಟಿದ್ಯಾ ಅಥವಾ ಇವ್ರನ್ನೆಲ್ಲ ಯಾಕೆ ಮಾತಾಡ್ಸೋದು ಅನ್ನೋ ಅಸಡ್ಡೇನ ಅದು ಯಾವುದೇ ಆಗಿರ್ಲಿ ಇದು ನಿನ್ನ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಅದು ನಿನಗೆ ನೆನಪಿರ್ಲಿ ನೀನೊಬ್ಳು ಕಮ್ಮಿ ಇದೆ ಉಪದೇಶ ಕೊಡೋದಕ್ಕೆ ನೀನು ಇವ್ರ ಜೊತೆ ಎಲ್ಲ ಸೇರ್ಕೊಂಡ ನಾನೇ ನಿನಗೂ ಉಪದೇಶ ಕೊಡ್ತಾ ಇಲ್ಲ ಅಣ್ಣ ಅನ್ನೋ ಕನ್ಸನಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಅರ್ಥ ಮಾಡ್ಕೊ ನೀನ್ ಬೆಳೆದಿದ್ಯಾ ಅಚೀವ್ ಮಾಡಿದ್ಯಾ ಅದ್ರ ಬಗ್ಗೆ ನಮ್ಗೆಲ್ಲರಿಗೂ ಖುಷಿ ಇದೆ ನಾನು ಹೆಮ್ಮೆ ಪಡ್ತೀನಿ ಬಟ್ ಬೆಳೆದ ಮೇಲೆ ನಿನ್ ಬಿಹೇವಿಯರ್ ಅಲ್ಲಿ ಚೇಂಜಸ್ ನೋಡ್ತಾ ಇದೀವಲ್ಲ ಅದನ್ನ ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೀತಾ ಇದೀಯಾ ಆದ್ರೆ ನಿನ್ ವ್ಯಕ್ತಿತ್ವನ ದಿನೇ ದಿನೇ ಕಳ್ಕೋತಾ ಇದೀಯಾ ಅದ್ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಒಂದ್ ತಿಳ್ಕೊ ಅಣ್ಣ ನಿನ್ ಕ್ಯಾರೆಕ್ಟರೇ ಬಿದ್ದೋದ್ಮೇಲೆ ನೀನ್ ಏನೇ ಅಚೀವ್ ಮಾಡಿನೂ ಯೂಸ್ ಇಲ್ಲ ನಿನ್ನ ಹತ್ರ ಇರೋ ದುಡ್ಡನ್ನ ನೋಡಿ ಜನ ಕಣ್ಣರಳಿಸ್ಬೋದು ನಿನಗೆ ಸಲಾಂ ಹೊಡಿಬಹುದು ಆದ್ರೆ ನಿನಗೆ ಕೈ ಮುಗಿಯೋದು ನಿನ್ನ ಕ್ಯಾರೆಕ್ಟರನ್ನ ನೋಡಿ ಮಾತ್ರ ನಾನ್ ನಿನಗ್ ಬುದ್ಧಿ ಹೇಳೋ ಅಷ್ಟು ದೊಡ್ಡೋಳು ಅಲ್ಲ ಅಣ್ಣ ಪ್ಲೀಸ್ ಅರ್ಥ ಮಾಡ್ಕೋ ಅಣ್ಣ ಅನ್ನೋ ಕನ್ಸನಲ್ಲಿ ಹೇಳ್ತಾ ಇದ್ದೀನಿ ಪ್ಲೀಸ್ ಚೇಂಜ್ ಆಗು ನೀನ್ ಇನ್ನೂ ಗ್ರೇಟ್ ಆಗ್ತೀಯಾ ನೋಡು ಕೇಳ್ತೀನಿ ಅಂತ ಉದ್ದುದ್ದ ಲೆಕ್ಚರ್ ಕೊಡೋದಕ್ಕೆ ಬರಬೇಡ ನನಗೂ ಉಪದೇಶ ಕೇಳಿ ಕೇಳಿ ಸಾಕಾಗೋಗಿದೆ ನಿಮ್ಗಳ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ಚೀಪ್ ಆಗಿಲ್ಲ ನಾನು ಏನು ಮಾಡೋದು ನಿಮ್ಗಳ ಮಧ್ಯೆ ಬೆಳೆದವನು ಇವತ್ತೆಷ್ಟು ಎತ್ತರಕ್ಕೆ ಬೆಳೆದಿದ್ದೀನಲ್ಲ ಅದನ್ನು ಅರ್ಸ್ಕೊಳಕ್ಕೆ ಆಗ್ತಿಲ್ಲ ನಿಮಗೆ ಯಾಕೆಂದರೆ ನೀವು ಯಾರು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದಕ್ಕೆ ಒಂಥರ ಜಲಸಿ ನಿಮಗೆ ಹೇಗಾದರೂ ಮಾಡಿ ನನ್ನನ್ನು ನಿಮ್ಮ ಲೆವೆಲ್ಗೆ ತರಬೇಕು ಅನ್ನೋದು ನಿಮ್ಮ ಉದ್ದೇಶ ನನಗೆಲ್ಲ ಅರ್ಥ ಆಗತ್ತೆ ನಾನೇನು ದಡ್ಡ ಅಲ್ಲ ಸಕ್ಸಸ್ ಅನ್ನೋದು ಎಲ್ಲರೂ ಕಣ್ಣು ಕುಕ್ಕೋ ಹಾಗೆ ಮಾಡತ್ತಲ್ವಾ ಯಾಕೋ ಏನೇನೋ ಮಾತಾಡ್ತಿದ್ಯಾ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ ನಮಗ್ ನಿನ್ನ ನೋಡಿದ್ರೆ ಜಲಸ ನಮ್ಮನ್ ಬಿಡು ಅಪ್ಪ ಅಮ್ಮಂಗೂ ನಿನ್ ಮೇಲೆ ಜಲಸ ಇದೆಯಾ ಇಲ್ಲಿ ಯಾರು ನಿನಗೆ ಲೆಕ್ಚರ್ ಕೊಡ್ತಾ ಇಲ್ಲ ತಪ್ಪಾಗ್ತಾ ಇದೆ ತಿದ್ಕೋ ಅಂತ ಬುದ್ಧಿ ಮಾತು ಹೇಳ್ತಾ ಇದ್ದಾರೆ ಅದನ್ನ ಬಿಟ್ಟು ನೀನ್ ಹೀಗೆ ಬೇಕಾ ಬಿಟ್ಟು ಇರ್ತೀನಿ ಅಂತ ಹೇಳಿದ್ರೆ ಅದು ನಿನಗೆ ಪ್ರಾಬ್ಲಮ್ ಆಗೋದು ನಾಳೆ ದಿನ ನ್ಯೂಸ್ ಪೇಪರ್ ಅಲ್ಲೋ ನ್ಯೂಸ್ ಚಾನಲ್ ಅಲ್ಲೋ ಬರುತ್ತಲ್ವಾ ನಿನ್ ಬಗ್ಗೆ ನೆಗೆಟಿವ್ ಆಗಿ ಆವಾಗ ಗೊತ್ತಾಗತ್ತೆ ನಿನಗೆ ದುಡ್ಡು ಹೋದ್ರೆ ಅದನ್ನ ವಾಪಸ್ ಗಳಿಸ್ಬೋದು ಆದ್ರೆ ವ್ಯಕ್ತಿತ್ವ ಹೋದ್ರೆ ಅದನ್ನ ಮತ್ತೆ ಗಳಿಸೋದಕ್ಕೆ ಆಗಲ್ಲ